ಉಡುಪಿಯ ಬಸ್ ಮಾಲೀಕ ಸೈಫುದ್ದೀನ್ ಹತ್ಯೆಯಾಗಿ ಹತ್ತಿರ 6 ತಿಂಗಳು ಆಯಿತು. ಸೈಫುದ್ದೀನನ್ನು ಆತನ ಮನೆಯಲ್ಲಿಯೇ ಆತನ ಜೊತೆಗಿದ್ದವರೇ ಕತ್ತಿಯಿಂದ ಕಡಿದು ಕೊಲೆಗೈದಿದ್ದರು. ಕೊಲೆಗಾರರು ಅಲ್ಲೇ ಸಮೀಪದಲ್ಲಿದ್ದ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದರು. ಅಂದಹಾಗೆ ಕೊಲೆಯಾದ ಸೈಫುದ್ದೀನ್ ಏನು ಸಾಚಾ ವ್ಯಕ್ತಿ ಅಲ್ಲ. ಆತನು 2 ಕೊಲೆಗಳಲ್ಲಿ ಭಾಗಿಯಾದವನು. ಆತನ ಮೇಲೆ 17 ಕ್ರಿಮಿನಲ್ ಪ್ರಕರಣಗಳಿತ್ತು. ಸುಮಾರು 40ಕ್ಕೂ ಹೆಚ್ಚು ಬಸ್ಸುಗಳನ್ನು ನಿರ್ವಹಣೆ ಮಾಡುತ್ತಿದ್ದವನು. ಆತನ ಮಾಲೀಕತ್ವದ ಮತ್ತು ನಿರ್ವಹಣೆಯ AKMS ಬಸ್ಸುಗಳು ಉಡುಪಿ ಕುಂದಾಪುರ ಭಾಗದಲ್ಲಿ ಖಾಸಗಿ ಬಸ್ಸು ವಲಯದಲ್ಲಿ ಏಕಸ್ವಾಮ್ಯವನ್ನು ಹೊಂದಿತ್ತು. ಅಂತಹ ಸೈಫುದ್ದೀನನ್ನು ಆತನ ಜೊತೆಯಲ್ಲಿಯೇ ಹೋಗಿ ಆತನ ಕೊಡವೂರಿನ AK ಕಾಟೇಜಿನಲ್ಲಿಯೇ ಕತ್ತಿಯಿಂದ ಕಡಿದು ಕೊಲೆ ಮಾಡಿದರು. ಅದು ಸಹ ಆಡು ಹಗಲಿನಲ್ಲಿ. ಆರೋಪಿಗಳು ಮಲ್ಪೆ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದರು. ಅದಕ್ಕಿಂತ ಮೊದಲು ಅಲ್ಲಿನ ಮನೆಯೊಂದಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಿಸಿ ಪೊಲೀಸ್ ಠಾಣೆಗೆ ಹೋಗಿದ್ದರು. ಪೊಲೀಸರು ತನಿಖೆಯನ್ನು ಆರಂಭಿಸಿದರು. ಮನೆಯನ್ನು ಸರ್ಚ್ ಮಾಡಿದರು. ತದನಂತರ ಪೊಲೀಸರು ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಾರುದ್ದದ ತಲವಾರು ಪತ್ತೆಯಾಗಿತ್ತು. ಆದ್ದರಿಂದಾಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ವ್ಯವಸ್ಥಿತವಾದ ಸಂಚು ನಡೀತಿದೆ ಅಂತ ಹೇಳಿ ಸೈಫುದ್ದೀನ್ನ ಸಹೋದರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರಿಗೆ ಒಂದು ದೂರು ಕೊಟ್ಟಿದ್ದರು. ಈ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು. ಈ ಪ್ರಕರಣದಲ್ಲಿ ಕೇವಲ ಸರೆಂಡರ್ ಆಗಿರುವ ಆರೋಪಿಗಳು ಮಾತ್ರ ಅಲ್ಲ, ಬೇರೆ ಆರೋಪಿಗಳು ಇದ್ದಾರೆ. ಇದು ಒಂದು ದೊಡ್ಡ ಷಡ್ಯಂತ್ರ ಎಂದು ಆರೋಪಿಸಿದರು. ಆದ್ದರಿಂದಾಗಿ ಉಡುಪಿ SP ಹರಿರಾಮ್ ಶಂಕರ್ ಅವರು ಈ ಪ್ರಕರಣದ ತನಿಖೆಯನ್ನು ಅಂದಿನ ಉಡುಪಿ DSP DT ಪ್ರಭು ಅವರಿಗೆ ವಹಿಸಿದರು. ಅವರು ಇದನ್ನು ತನಿಖೆ ಆರಂಭಿಸಿದರು. ಅದಕ್ಕೆ ಮಣಿಪಾಲ ಇನ್ಸ್ಪೆಕ್ಟರ್ ಸಹಕಾರ ನೀಡ್ತಾ ಇದ್ದರು. ಈ ಸಂದರ್ಭದಲ್ಲಿ ಮತ್ತೆ 2 ಆರೋಪಿಗಳನ್ನು ಆ ಪ್ರಕರಣಕ್ಕೆ ಸಂಬಂಧಿಸಿ ಬಂಧಿಸಲಾಯಿತು. ಈ ಪೊಲೀಸರ ಈ ತನಿಖೆ ನಡೆಸುತ್ತಿದ್ದಂತೆಯೇ ಇದರ ಎಲ್ಲ ವಿವರಗಳು ಈ ಪ್ರಕರಣದ ಸೂತ್ರಧಾರಿಗೆ ನೇರವಾಗಿ ಮುಟ್ತಾ ಇತ್ತು. ಅಲ್ಲಿಂದ ಕೆಲವೊಂದು ಡೈರೆಕ್ಷನ್ಗಳು ಬರ್ತಾಯಿತ್ತು. ಆ ಸೂತ್ರಧಾರಿಯೇ ಅಕ್ರಮ್. ಈ ಅಕ್ರಮನ ಹೆಸರನ್ನು ಪ್ರಥಮ ಬಾರಿಗೆ ಪ್ರಸ್ತಾಪಿಸಿದಾಗ ಒಬ್ಜೆಕ್ಷನ್ ಬಂದದ್ದೇ ಸೈಫುದ್ದೀನ್ನ ಮನೆಯಿಂದ. ಆತನ ಪತ್ನಿ ಮತ್ತು ಮಗಳು ಗಂಡನ ಕೊಲೆಯಲ್ಲಿ ಅಕ್ರಮನ ಪಾತ್ರ ಇಲ್ಲ ಅಂತ ಹೇಳಿ ಆರಂಭದಲ್ಲಿಯೇ ಕ್ಲೀನ್ ಚಿಟ್ ಕೊಟ್ಟಿದ್ದರು. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೈಫುದ್ದೀನ್ನ ಮಗ ಮಲ್ಪೆ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಅದರಲ್ಲಿ ಜೊತೆಯಲ್ಲಿದ್ದ ಕೆಲಸಗಾರರನ್ನು ಮೆನ್ಷನ್ ಮಾಡಿದ್ದರೇ ಹೊರತು ಅಕ್ರಮನ ಹೆಸರನ್ನು ಮೆನ್ಷನ್ ಮಾಡಿರಲಿಲ್ಲ. ಆದರೆ ಪೊಲೀಸರು ಆರೋಪಿತರನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮನ ಹೆಸರು ಮೆನ್ಷನ್ ಆಗಿತ್ತು. ಅಕ್ರಮನ ಸೂಚನೆಯಂತೆಯೇ ಪ್ರಮುಖ ಆರೋಪಿಯ ಪತ್ನಿ ರಿದಾ ಶಬನಂನನ್ನು ಮುಂದೆ ಇಟ್ಟುಕೊಂಡು ಸೈಫುದ್ದೀನನ್ನು ಬಲೆಗೆ ಕೆಡವಿ ಹತ್ಯೆ ಮಾಡಲಾಗಿದೆ ಎನ್ನುವಂಥ ಅಂಶಗಳು ಬೆಳಕಿಗೆ ಬಂದಿತ್ತು. ಇದು ಒಂದು ಸಂಘಟಿತ ಅಪರಾಧ ಎಂದು ಭಾವಿಸಿದಂತಹ ಉಡುಪಿ SP ಹರಿರಾಮ್ ಶಂಕರ್ ಅವರು ಈ ಪ್ರಕರಣಕ್ಕೆ ಕೋಕಾ ಆ್ಯಕ್ಟನ್ನು ಅಟ್ರ್ಯಾಕ್ಟ್ ಮಾಡಿಸಿದರು. ಪರಿಣಾಮವಾಗಿ
ಈ ಪ್ರಕರಣದ ಅಧಿಕೃತ ತನಿಖೆ DSP ಅವರಿಗೆ ಹೆಗಲೇರಿತು. DT ಪ್ರಭು ಅವರು ತನಿಖೆ ನಡೆಸಿದರು. ಈ ಮಧ್ಯೆ DT ಪ್ರಭು ಅವರನ್ನು ವರ್ಗಾವಣೆ ಆಯಿತು. ಆಗ ಆ ಸ್ಥಾನಕ್ಕೆ ಬಂದವರು KE ಬೆಳ್ಳಿಯಪ್ಪ ಅವರು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದರು. ಈ ಪ್ರಕರಣದಲ್ಲಿ ವಿದೇಶದಲ್ಲಿ ಕುಳಿತು ಎಲ್ಲ ಸಲಹೆ ಸೂಚನೆ ನೀಡಿದಂತಹ ಅಕ್ರಮೆ A1 ಆರೋಪಿ ಎಂದು ನಮೂದಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಕೋಕಾ ಕಾಯ್ದೆಯ ಅನ್ವಯ. ಆದ್ದರಿಂದ ಆ ಪ್ರಕರಣದ ಸಂಪೂರ್ಣ ಕಡತ ಮೈಸೂರಿನ ಕೋಕಾ ನ್ಯಾಯಾಲಯಕ್ಕೆ ಹಸ್ತಾಂತರವಾಗಿದೆ. ಆ ಬಂಧಿತ ಆರೋಪಿಗಳು ಎಲ್ಲರೂ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪ್ರಧಾನ ಆರೋಪಿ ಅಕ್ರಮು ಸೌದಿ ಅರೇಬಿಯಾದಲ್ಲಿ ಇದ್ದಾನೆ. ಆತನ ಸೌದಿ ಅರೇಬಿಯಾದ ವಿಳಾಸ ಪೊಲೀಸರಿಗೆ ಸಿಕ್ಕಿದೆ. ಆತನ ಸ್ಥಳೀಯ ವಿಳಾಸ ಸಿಕ್ಕಿದೆ. ಆತನ ಪಾಸ್ಪೋರ್ಟ್ನ ಪ್ರತಿ ಸಿಕ್ಕಿದೆ. ಆತ ಉಡುಪಿಯಿಂದ ಸೌದಿ ಅರೇಬಿಯಾಕ್ಕೆ ಯಾವ ಸಂದರ್ಭದಲ್ಲಿ ಪ್ರಯಾಣ ಮಾಡಿದ್ದಾನೆ ಎನ್ನುವಂಥ ದಾಖಲೆಗಳು ಸಿಕ್ಕಿದೆ. ಯಾವ ಏರ್ಪೋರ್ಟ್ನಿಂದ ಹೋಗಿದ್ದಾನೆ ಎನ್ನುವ ದಾಖಲೆಗಳು ಸಿಕ್ಕಿದೆ. ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಲಾಗಿದೆ. ಅದನ್ನು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ನು ಮಾಡಲಾಗಿದೆ. ಆದ್ದರಿಂದಾಗಿ ಅಕ್ರಮನ ಬಂಧನಕ್ಕೆ ಪೊಲೀಸರು ಕಾಯ್ತಾ ಇದ್ದಾರೆ. ಆತನಿಗಾಗಿ ಲುಕೌಟ್ ನೋಟಿಸನ್ನು ಸಹ ಹೊರಡಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಕೋಕಾ ನ್ಯಾಯಾಲಯ ಅಕ್ರಮವಾಗಿ ವಾರಂಟ್ ಹೊರಡಿಸಲಿದೆ. ತದನಂತರ ಆತನ ಬಂಧನಕ್ಕಾಗಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಸಾಧ್ಯತೆಗಳು ಇರ್ತದೆ. ಇದೆಲ್ಲ ಕಾನೂನು ಪ್ರಕ್ರಿಯೆಗಳು ಕೊಲೆ ಪ್ರಕರಣದಲ್ಲಿ ಸಾಮಾನ್ಯ. ಅದರಿಂದಾಗಿ ಅಕ್ರಮ ಯಾವುದೇ ಸಂದರ್ಭದಲ್ಲಿ ಉಡುಪಿಗೆ ಬರಲೇಬೇಕು. ಬಂದಾಗ ಆತನೂ ಸಹ ಉಳಿದ ಆರೋಪಿಗಳ ಜೊತೆಯಲ್ಲಿ ಜೈಲು ಸೇರಲೇಬೇಕು. ಕೋಕಾ ಕಾಯ್ದೆ ಅಪ್ಲೈ ಆಗಿರುವುದರಿಂದ ಇದರ ಪ್ರಕರಣದ ತನಿಖೆಯು ಇನ್ನು ಕೆಲವು ಸಮಯಗಳ ಕಾಲ ಮುಂದೂಡ್ತದೆ. ಯಾಕಂತ ಹೇಳಿದರೆ ಪ್ರಮುಖ ಆರೋಪಿ ಪೊಲೀಸರ ಕೈಗೆ ಸಿಗಬೇಕು. ತದನಂತರ ಆತನ ವಿಚಾರಣೆ ಆಗಬೇಕು. ಆತನ ವಿಚಾರಣೆ ಆದಾಗ ಆತನಿಗೆ ಉಡುಪಿಯಿಂದ ಯಾರೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಪೊಲೀಸ್ ಕಾರ್ಯಾಚರಣೆ ಇಂಚಿಂಚು ಮಾಹಿತಿಗಳು ಆತನಿಗೆ ತಲುಪಿದ್ದೀಯಾಗೆ, ಯಾವ ಯಾವ ಫೋನ್ ನಂಬರ್ಗಳಿಂದ ಆತನನ್ನು ಸಂಪರ್ಕ ಮಾಡಲಾಗಿದೆ, ಯಾವ ನಂಬರಿಗೆ ಆತನಿಂದ ಫೋನ್ಗಳು ಬಂದಿದೆ, ಇದು ಎಲ್ಲವೂ ಮತ್ತೆ ತನಿಖೆಗೆ ಒಳಪಡುವಂಥ ವಿಚಾರಗಳು. ಆ ತನಿಖೆಯು ಆಗಬೇಕಾಗಿದೆ. ಅದರಿಂದಾಗಿ ಅಕ್ರಮವನ್ನು ಪತ್ತೆ ಹಚ್ಚಲು, ಅಂದರೆ ಆತನನ್ನು ಸೌದಿ ಅರೇಬಿಯಾದಿಂದ ಡೆಪೋರ್ಟ್ ಮಾಡಿಸಿಕೊಳ್ಳಲು, ಅಂದರೆ ಹಸ್ತಾಂತರ ಮಾಡಿಸಿಕೊಳ್ಳಲು ಪ್ರಯತ್ನಗಳು ನಡೀತಾ ಇದೆ. ಅಂತೂ ಇಂತೂ ಸೈಫು ಹತ್ಯೆಗೆ ಒಂದು ಸ್ಪಷ್ಟವಾದ ಕಾರಣ ಏನು ಎನ್ನುವುದು ಸಹ ಗೊತ್ತಾಗುತ್ತೆ. ಅದಕ್ಕೆ ಅಕ್ರಮ್ ಪೊಲೀಸರ ಕೈಗೆ ಸಿಗಬೇಕು, ತನಿಖೆಗೆ ಒಳಪಡಬೇಕು.